ಹಲೋ ಗಾಯ್ಸ್, ಎಲ್ಲರಿಗೂ ಟೆಕ್ ಫೀಲ್ಡ್ ವಿತ್ AJ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಸ್ಪ್ಲೇ ಸೈಜ್ ತುಂಬ ಲೆಂತಿ ಆಯಿತು ಅಂತ ಹೇಳ್ತಿದ್ದಾರೆ. ಲೈಡಾರ್ ಸೆನ್ಸರ್, ಬ್ಯಾಕಲ್ಲಿ ಲೈಡಾರ್ ಸೆನ್ಸರ್ ಇದೆ ಮತ್ತು ಟ್ರಿಪಲ್ ಕ್ಯಾಮರಾ ಸೆಟಪ್ ಇದೆ ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಕೂಡ ಇದೆ. ಐಫೋನ್ ಅವರು ಯಾವುದೇ ಸ್ಪೆಸಿಫಿಕ್ ಆಗಿ ಇಂಥ ಬ್ಯಾಟ್ರಿನೇ ಹಾಕಿದ್ದಾರೆ ಅಂತ ಹೇಳಲ್ಲ. ರ್ಯಾಮ್ ಬಗ್ಗೆ ಇನ್ನೂ ಯಾವುದೇ ಸ್ಪೆಸಿಫಿಕ್ ಆಗಿ ಮಾಡಿಲ್ಲ. ನಮ್ಗೆ ತಿಳಿದ ಹಾಗೆ ಐಫೋನ್ ಅಷ್ಟು 16 Pro 16 Plus ಮತ್ತು 16 Pro Max ಏನಿದೆ ಅದರಲ್ಲಷ್ಟು 8GB ರ್ಯಾಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಕಾದರೆ ಫಾಲೋ ಮಾಡ್ಬೋದು. ಇವತ್ತು ಐಫೋನ್ ಬಗ್ಗೆ ತಿಳಿಸ್ತಿದ್ದೀನಿ. ಐಫೋನ್ನ ಯಾವುದೇ ಅನ್ಬಾಕ್ಸಿಂಗ್ ವೀಡಿಯೋ ಅಲ್ಲ, ಐಫೋನ್ ಬಗ್ಗೆ ತಿಳಿಸ್ತಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಐಫೋನ್ 15ಅಲ್ಲಿ 6.7 ಇಂಚ್ನ ಡಿಸ್ಪ್ಲೇ ಇದ್ದಿತ್ತು, ಆದರೆ ಈಗ ಐಫೋನ್ 16ಅಲ್ಲಿ 6.9 ಇಂಚ್ನ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ಕೆಲವರು ಹೇಳಿರುವಂಥ ಪ್ರಕಾರ ಐಫೋನ್ 16 ಏನಿದೆ ಅದು ಡಿಸ್ಪ್ಲೇ ಸೈಜ್ ತುಂಬ ಲೆಂತಿ ಆಯಿತು ಅಂತ ಹೇಳ್ತಿದ್ದಾರೆ. ಐಫೋನ್ 16 Pro ಅಲ್ಲಿ, ಆ್ಯಕ್ಚುಲಿ ಐಫೋನ್ 16ಅಲ್ಲಿ ಅಲ್ಲ. ಮತ್ತು ಟೈಟಾನಿಯಂ ಫ್ರೇಮ್ ಐಫೋನ್ 15ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಪ್ರಕಾರ ಟೈಟಾನಿಯಂ ಫ್ರೇಮನ್ನು ಕೊಟ್ಟಿದ್ದಾರೆ. ಇನ್ನು ಐಫೋನ್ Pro Max 16 Pro Max ಏನಿದೆ ಅದರ ವೆಯ್ಟ್ ಬಂದುಬಿಟ್ಟು 226 ಗ್ರಾಮ್ನ ವೆಯ್ಟ್ ಇರುವಂಥದ್ದು. ಮತ್ತು ಐಫೋನ್ 16 Pro ಏನಿದೆ ಅದು 199 ಗ್ರಾಮ್ನಷ್ಟು ವೆಯ್ಟ್ ಇದೆ. ಸೆರಾಮಿಕ್ ಶೀಲ್ಡ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ ಮತ್ತು ಲೈಡಾರ್ ಸೆನ್ಸರ್, ಬ್ಯಾಕಲ್ಲಿ ಲೈಡಾರ್ ಸೆನ್ಸರ್ ಇದೆ ಮತ್ತು ಟ್ರಿಪಲ್ ಕ್ಯಾಮರಾ ಸೆಟಪ್ ಇದೆ ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಕೂಡ ಇದೆ. ಮತ್ತು ಡೆಡಿಕೇಟೆಡ್ ಕ್ಯಾಮರಾ ಶಟರ್ ಬಟನ್ ಕೂಡ ಇದೆ ಸೈಡಲ್ಲಿ. ಇನ್ನು ಐಫೋನ್ನ ಬ್ಯಾಟ್ರಿ ಬಗ್ಗೆ ಇನ್ನು ಐಫೋನ್ ಅವರು ಯಾವುದೇ ಸ್ಪೆಸಿಫಿಕ್ ಆಗಿ ಇಂಥ ಬ್ಯಾಟ್ರಿನೇ ಹಾಕಿದ್ದಾರೆ ಅಂತ ಹೇಳಲ್ಲ. ಕೆಲವೊಂದು ಇನ್ಫಾರ್ಮೇಷನ್ನ ಪ್ರಕಾರ ಐಫೋನ್ 16 ಏನಿದೆ ಅದರಲ್ಲಿ 3561 mAhನ ಬ್ಯಾಟ್ರಿ ಇದೆ. ಮತ್ತು ಐಫೋನ್ 16 ಪ್ಲಸ್ಸಲ್ಲಿ 4006 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಮತ್ತು ಐಫೋನ್ 16 Pro ಅಲ್ಲಿ 3355 mAhನ ಕೆಪಾಸಿಟಿ ಬ್ಯಾಟ್ರಿ ಇದೆ. ಮತ್ತು ಐಫೋನ್ 16 Pro Max ಏನಿದೆ ಅದರಲ್ಲಿ 4676 mAhನ ಬ್ಯಾಟ್ರಿ ಇದೆ. ಮತ್ತು ಐಫೋನ್ 15ಗೆ ಕಂಪೇರ್ ಮಾಡಿದರೆ ಐಫೋನ್ 16ನ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಕಾಸ್ಟ್ ಏನಿದೆ ಅದು ತುಂಬ ಜಾಸ್ತಿ ಆಗಿರುವಂಥದ್ದು. ಹೆಚ್ಚು ಕಡಿಮೆ ಐಫೋನ್ ಬ್ಯಾಟ್ರಿಯನ್ನು ರಿಪ್ಲೇಸ್ಮೆಂಟ್ ಮಾಡಬೇಕಿತ್ತಂದರೆ 11,800 ರೂಪಾಯಿ ಖರ್ಚಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಐಫೋನಲ್ಲಿ IP68 ರೇಟಿಂಗ್ ಕೂಡ ಸಿಗ್ತಾ ಇರುವಂಥದ್ದು. ಮತ್ತು ಅದರಲ್ಲಿ ಐಫೋನಲ್ಲಿ 4 ಕಲರ್ ಇದೆ ಐಫೋನ್ 16ಅಲ್ಲಿ. ಒಂದು ನ್ಯಾಚುರಲ್ ಟೈಟಾನಿಯಮ್, ಬ್ಲ್ಯಾಕ್ ಟೈಟಾನಿಯಮ್, ವೈಟ್ ಟೈಟಾನಿಯಮ್, ಡೆಸರ್ಟ್ ಟೈಟಾನಿಯಮ್. ಈ ಡೆಸರ್ಟ್ ಟೈಟಾನಿಯಮ್ ಏನಿದೆ ಅದು ಐಫೋನ್ ಲೋಗೋ ಅಷ್ಟು ಎದ್ದಕ್ಕೆ ಕಾಣಲ್ಲ, ಅದಕ್ಕಿಂತ ಬ್ಲ್ಯಾಕ್ ಟೈಟಾನಿಯಮ್ ಅಥವಾ ನ್ಯಾಚುರಲ್ ಟೈಟಾನಿಯಮ್ಮು ಪ್ರಿಫರ್ ಮಾಡ್ತೀನಿ. ಮತ್ತು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂತಂದರೆ 120 Hz ಡಿಸ್ಪ್ಲೇ ಮತ್ತು 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಐಫೋನ್ 16 ಹೊಂದಿದೆ. ಮತ್ತು ಬೇಕಾದಾಗ ನೈಟ್ ಟೈಮಲ್ಲಿ 2000 ನಿಟ್ಸ್ ಕೂಡ 1 ನಿಟ್ಸ್ ಆಗಿ ಬೇಕಾದ್ರೂ ಕನ್ವರ್ಟ್ ಆಗುತ್ತೆ, ಅಂದರೆ ಅಷ್ಟು ಲೋ ನಿಟ್ಸ್ನಷ್ಟು ಬ್ರೈಟ್ನೆಸ್ಸನ್ನು ಹೊಂದಿದೆ. ಮತ್ತು ಹೀಟ್, ಎಲ್ಲರೂ ಹೇಳ್ತಿದ್ದಾರೆ ಐಫೋನ್ ತುಂಬ ಹೀಟ್ ಆಗುತ್ತೆ ಅಂತ. ಹೀಟ್ ತುಂಬ ರಿಡ್ಯೂಸ್ ಆಗಿದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್, ಐಫೋನ್ ಅವರು ಇನ್ನೂ ಕೂಡ ರ್ಯಾಮ್ ಬಗ್ಗೆ ಇನ್ನೂ ಯಾವುದೇ ಸ್ಪೆಸಿಫಿಕ್ ಆಗಿ ಮಾಡಿಲ್ಲ. ನಮ್ಗೆ ತಿಳಿದ ಹಾಗೆ ಐಫೋನ್ ಅಷ್ಟು 16 Pro 16 Plus ಮತ್ತು 16 Pro Max ಏನಿದೆ ಅದರಲ್ಲಷ್ಟು 8GB ರ್ಯಾಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಸ್ಟೋರೇಜ್ ಬಂದುಬಿಟ್ಟು Pro Maxಲ್ಲಿ 128GB ಸ್ಟೋರೇಜ್ ಅವೈಲೇಬಲ್ ಇಲ್ಲ. ಪ್ರೋವರೆಗೆ 128GB ಸ್ಟೋರೇಜ್ ಮತ್ತು 256GB ಸ್ಟೋರೇಜ್, 512GB ಸ್ಟೋರೇಜ್, 1 TB ಸ್ಟೋರೇಜ್ವರೆಗೂ ಸಿಗುತ್ತೆ. ಆದರೆ Pro Maxಲ್ಲಿ 128GB ಸ್ಟೋರೇಜ್ ಒಂದು ಸಿಗಲ್ಲ ಅಷ್ಟೇ. ಮತ್ತು ಪ್ರೊಸೆಸರ್ ಆ್ಯಪಲ್ನ ಬಯೋನಿಕ್ A18 Pro ಪ್ರೊಸೆಸರನ್ನು ಹೊಂದಿದೆ. ಇದು ಹತ್ತಿರ 17,30,000 ಬೆಂಚ್ ಮಾರ್ಕ್ವರೆಗೂ ಕೊಡುತ್ತೆ. ಆ್ಯಕ್ಚುಲಿ ಸ್ನ್ಯಾಪ್ಡ್ರ್ಯಾಗನ್ಗಿಂತ ಸ್ವಲ್ಪ ಕಡಿಮೆ ಆಯಿತು. ಸ್ನ್ಯಾಪ್ಡ್ರ್ಯಾಗನ್ನೇ ಏನಿಲ್ಲ ಅಂದರೂ 20 ಲಕ್ಷದವರೆಗೆ ಬೆಂಚ್ ಮಾರ್ಕ್ ಕೊಡುವಂಥ ಪ್ರೊಸೆಸರ್ಗಳು ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಕೆಲವೊಂದು ಫೋನ್ಗಳಲ್ಲಿ 20 ಲಕ್ಷಕ್ಕೆ ಹತ್ತಿರ ಬೆಂಚ್ ಮಾರ್ಕ್ ಕೊಡುತ್ತೆ. ಇನ್ನು ಚಾರ್ಜಿಂಗ್, ವೈರ್ಡ್ ಚಾರ್ಜಿಂಗ್ ಬಂದುಬಿಟ್ಟು 30 ವ್ಯಾಟ್, ಅದು Pro Maxಲ್ಲಿ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಬಂದುಬಿಟ್ಟು 15 ವ್ಯಾಟ್ನಲ್ಲಿ ಚಾರ್ಜ್ ಮಾಡ್ಬೋದು. ಮತ್ತು ಕ್ಯಾಮರಾ, ಐಫೋನ್ 16 Pro Maxಲ್ಲಿ ಕ್ಯಾಮರಾ ಅಪ್ಗ್ರೇಡ್ ಆಗಿದೆ. ಮೇಯ್ನ್ ಕ್ಯಾಮರಾ ಬಂದುಬಿಟ್ಟು
48 MP f1.78 ಅಪರ್ಚರನ್ನು ಹೊಂದಿರೋಂಥ OIS ಕ್ಯಾಮರಾ ಮತ್ತು ಅಲ್ಟ್ರಾ ವೈಡ್ ಇದೆ 48 MP. ಅದು ಕೂಡ f2.2 ಅಪರ್ಚರನ್ನು ಹೊಂದಿರೋಂಥ ಕ್ಯಾಮರಾ. ಟೆಲಿಫೋಟೋ ಲೆನ್ಸ್ 12 MP ಟೆಲಿಫೋಟೋ ಲೆನ್ಸ್. ಇದು 2x ಝೂಮ್ ಔಟ್ ಆಗುತ್ತೆ ಮತ್ತು 5x ಝೂಮ್ ಇನ್ ಆಗುತ್ತೆ. f2.8 ಅಪರ್ಚರ್ ಮತ್ತು ಫ್ರಂಟ್ ಕ್ಯಾಮರಾ ಬಂದುಬಿಟ್ಟು 12 MP. ಆ್ಯಕ್ಚುಲಿ ಐಫೋನ್ನ ಕ್ಯಾಮರಾದ ಬಗ್ಗೆ ತುಂಬ ಜನರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಫ್ರಂಟ್ ಕ್ಯಾಮರಾದ ಬಗ್ಗೆ. ಅಂದರೆ ಹೇಗಿದೆ ಹಾಗೆ ತೋರಿಸ್ತಾರೆ, ಸ್ವಲ್ಪ ಮುಖ ಫೇಸ್ ಒಂದು ಸ್ವಲ್ಪ ಕ್ಲಿಯರ್ ಆಗಲ್ಲ ಅಂತ. ಅದು ನೀವು ಐಫೋನಲ್ಲಿ ನೋಡೋಕ್ಕೆ ಸಿಗೋದೇ ಇಲ್ಲ, ಯಾಕೆಂದರೆ ಐಫೋನಲ್ಲಿ ನ್ಯಾಚುರಲ್ ಕಲರ್ ನೋಡೋಕ್ಕೆ ಸಿಗುತ್ತೆ. ಮತ್ತು ವೀಡಿಯೋಗ್ರಫಿ ಬಗ್ಗೆ ಹೇಳಬೇಕಂತಂದರೆ ರೇರಲ್ಲಿ 4K 120 FPS ವೀಡಿಯೋ ರೆಕಾರ್ಡ್ ಆಗುತ್ತೆ ಮತ್ತು HDR ಮತ್ತು ಡಾಲ್ಬಿ ಅಟ್ಮಾಸ್ ವೀಡಿಯೋ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು 4 ಮೈಕ್ರೋಫೋನ್ಗಳಿವೆ. ಮೈಕ್ರೋಫೋನ್ ಏನಪ್ಪ ಅಂತಂದರೆ ಐಫೋನ್ 16 Pro Max ಅಥವಾ 16ನಲ್ಲಿ ನೀವು ವೀಡಿಯೋ ರೆಕಾರ್ಡ್ ಮಾಡಿದರೆ ಆ 4 ಮೈಕ್ರೋಫೋನ್ ಯೂಸ್ ಮಾಡಿಕೊಂಡು ನೀವು ವೀಡಿಯೋ ರೆಕಾರ್ಡ್ ಆದಮೇಲೆ ನೀವು ಸ್ಟುಡಿಯೋ ಕ್ವಾಲಿಟಿ ಆಡಿಯೋವನ್ನು ನೀವು ಕೇಳ್ಬೋದು. ಆ ರೀತಿಯಾಗಿ ನೀವು ಸೆಟ್ಟಿಂಗ್ ಮಾಡ್ಬೋದು. ಇನ್ನು ಐಫೋನ್ನ ಸ್ಪೀಕರ್ ಏನಿದೆ, ಇದು ಸ್ಟೀರಿಯೋ ಸ್ಪೀಕರ್ ಆಗಿರುವಂಥದ್ದು. ಸ್ಪೇಷಿಯಲ್ ಆಡಿಯೋನು ಸಪೋರ್ಟ್ ಮಾಡುತ್ತೆ. ಮತ್ತು ಕನೆಕ್ಟಿವಿಟಿ ವೈಫೈ 7 ಇದೆ, ಬ್ಲೂಟೂತ್ 5.3 ಇದೆ ಮತ್ತು SOS ಸಪೋರ್ಟ್ ಇದೆ. ಅದು ನಮ್ಮ ಇಂಡಿಯಾದಲ್ಲಿ ಆಗಲ್ಲ. ಮತ್ತು NFC ಕೂಡ ಇದೆ. SOS ಏನಿದ್ದರೂ ಅಮೇರಿಕಾ USA ಆಗುತ್ತೆ, ಯುನೈಟೆಡ್ ಸ್ಟೇಟ್ಗಳಲ್ಲಿ ಆಗುತ್ತೆ. ಇನ್ನು ಹೇಳಬೇಕಂತಂದರೆ ಶಟರ್ ಬಟನ್ನ ವರ್ಕು. ನೀವು ನಾರ್ಮಲಾಗಿ ಜಸ್ಟ್ ಪ್ರೆಸ್ ಮಾಡಿದರೆ ಕ್ಯಾಮರಾ ಓಪನ್ ಆಗುತ್ತೆ ಮತ್ತು ಫಿಸಿಕಲಾಗಿ ಡೌನ್ ಮಾಡಿದರೆ ಫೋಟೋ ತಗೊಳ್ಳುತ್ತೆ ಮತ್ತು ಲಾಂಗ್ ಪ್ರೆಸ್ ಮಾಡಿದರೆ ಶಾರ್ಟ್ ವೀಡಿಯೋ ಓಪನ್ ಆಗುತ್ತೆ. ನೀವು ವೀಡಿಯೋಗೆ ಹೋಗಿಬಿಟ್ಟು ಒಂದು ನಾರ್ಮಲ್ ಫಿಸಿಕಲ್ ಪ್ರೆಸ್ ಮಾಡಿದರೆ ವೀಡಿಯೋ ರೆಕಾರ್ಡ್ ಕೂಡ ಆನ್ ಆಗುತ್ತೆ. ಇನ್ನು ಬೇಜಾರಾದಂಥ ವಿಷಯ ಏನು ಅಂದರೆ ಐಫೋನ್ 16ನಲ್ಲಿ AI ಫೀಚರ್ಗಳು ಇಂಟಿಗ್ರೇಟ್ ಆಗಿ ಬಂದಿಲ್ಲ. ಅದೊಂದು ಬೇಜಾರಾದಂಥ ವಿಷಯ. ಮತ್ತು ಐಫೋನ್ ಕಾಸ್ಟ್ ಏನಿದೆ, ಇದು ಪ್ರೋ ವೇರಿಯಂಟು 1,20,000 ಮತ್ತು ಪ್ರೋ ಮ್ಯಾಕ್ಸ್ ವೇರಿಯಂಟು 1,40,000ಕ್ಕೆ ಲಾಂಚ್ ಆಗ್ತಿದೆ. ಇದಿಷ್ಟು ಐಫೋನ್ 16 ಬಗ್ಗೆ. ನೀವು ಎನ್ಸ್ಕೊಂಡಿರ್ಬೋದು, ನಾನು ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದನೇ ನೋಡಿ ಹೇಳ್ತಿದ್ದೇನೆ. ಯಾಕಂದರೆ ಇಷ್ಟೊಂದು ಇನ್ಫಾರ್ಮೇಷನ್ ಅಲ್ಲ ಹಾಗೆ ಬಾಯ್ಪಾಠ ಹೊಡಿಲಿಕ್ಕಾಗಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಆದಷ್ಟು ಜನರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಮತ್ತು ಬಿಗ್ ಬಿಲಿಯನ್ ಡೇಸ್ ಬಗ್ಗೆ ಆಗಿರುತ್ತೆ. ಆ ವಿಡಿಯೋ ನೋಡಬೇಕಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಆಲ್ ಇಟ್ಕೊಳ್ಳಿ. ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಕಾದರೆ ಫಾಲೋ ಮಾಡ್ಬೋದು. ಇನ್ವಿಟೇಷನ್ ಲಿಂಕು ವಾಟ್ಸಪ್ ಗ್ರೂಪ್ನ ಇನ್ವಿಟೇಷನ್ ಲಿಂಕ್ ಕಳಿಸಿದ್ದೀನಿ, ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿದೆ, ಜಾಯಿನ್ ಆಗಿ ಎಲ್ಲರೂ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.